ಈ ನಗರಸಭೆಯಲ್ಲಿ ಅಧಿಕಾರ ಹೆಂಡತಿಯದ್ದು, ಆದರೆ ಅಲ್ಲಿ ದರ್ಬಾರ್ ನಡೆಸೋದು ಆಕೆಯ ಗಂಡ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರಸಭೆ ಕಥೆ ಇದು. ಹೆಂಡತಿಗೆ ಅಧಿಕಾರ, ದರ್ಬಾರ್ ಗಂಡಂದು. ಹೆಂಡತಿನ ಚುನಾವಣೆ ನಿಲ್ಲಿಸಿ ಗೆಲ್ಲಿಸಿ ಅಧಿಕಾರದ ಕುರ್ಚಿ ಮೇಲೆ ಕೂರಿಸಿ ಗಂಡ ದರ್ಬಾರ್ ಮೆರೆತಿರುವ ಘಟನೆ ಕೋಲಾರದ ಮುಳಬಾಗಿಲು ನಗರಸಭೆಯಲ್ಲಿ ನಡೆದಿದೆ. ಅದರ ಅಧ್ಯಕ್ಷೆ ಶಬಾನಾ ಬೇಗಂ. ಅಧ್ಯಕ್ಷೆ ಕಚೇರಿಯಲ್ಲೇ, ಪತಿ ಅಮಾನುಲ್ಲಾ ಯಾವಾಗಲೂ ಇರೋದು ಅಧ್ಯಕ್ಷರ ಕುರ್ಚಿ ಪಕ್ಕದಲ್ಲೇ. ಶಬಾನಾ ಬದಲಾಗಿ ಅಮಾನುಲ್ಲಾನೇ ಕಡತಗಳನ್ನು ಪರಿಶೀಲನೆ ಮಾಡೋದು. ಅಧ್ಯಕ್ಷೆಯ ಪತಿ ಅಮಾನುಲ್ಲಾ ಸೂಚನೆಯಂತೆಯೇ ಅಲ್ಲಿನ ಕಾರ್ಯವೈಖರಿಗಳು ನಡೆಯೋದು. ಕೋಲಾರದ ಮುಳಬಾಗಿಲು ನಗರಸಭೆಯ ಕಥೆ ಇದು. ಹೆಸರಿಗೆ ನಾಮಕಾವಸ್ಥೆಗಲ್ಲಿನ ಅಧ್ಯಕ್ಷರು ಶಬಾನಾ ಬೇಗಂ. ಅದರಲ್ಲಿ ನಡೆಯೋ ನಿರ್ಧಾರಗಳು, ತಗೊಳ್ಳೋ ನಿರ್ಧಾರಗಳು, ಅಲ್ಲಿ ನಡೆಯೋದೆಲ್ಲವೂ ಕೂಡ ಅವರ ಪತಿ ಅಮಾನುಲ್ಲಾ ಅವರೇ ಮಾಡೋದು. ಅವ್ರದ್ದೇ ದರ್ಬಾರು. ದೃಶ್ಯ ನೋಡಿ ಒಂದ್ಸಲ. ಮೊದಲಿಗೆ ಅಧ್ಯಕ್ಷರ ಚೇರ್ ನೋಡ್ತಾ ಇದ್ರಿ. ಅಧ್ಯಕ್ಷರ ಚೇರ್ ಪಕ್ಕದಲ್ಲೊಬ್ಬ ವ್ಯಕ್ತಿ ಇದ್ದಾನೆ. ಇದ್ಯಾರಪ್ಪ, ಅಧ್ಯಕ್ಷರು ಪಿ ಎನಾ ಅಂತ ಕೇಳಬಹುದು. ಅಲ್ಲ, ಕುರ್ಚಿ ಮೇಲೆ ಕೂತಿರೋರು ನಾಮಕಾವಸ್ಥೆ ಅಧ್ಯಕ್ಷರು, ಪಕ್ಕದಲ್ಲಿರೋರು ನಿಲುವು ನಿರ್ಧಾರಗಳನ್ನು ಕೈಗೊಳ್ಳೋ ಅಧ್ಯಕ್ಷರ ಗಂಡ. ಇಲ್ಲಿ ಅಧ್ಯಕ್ಷರು ಹೆಸರಿಗೆ ಮಾತ್ರ. ಹೆಸರು ಯಾರು, ಏನು ಅಧ್ಯಕ್ಷರೇನಕ್ಕೆ ಯಾರು ಕೇಳಿದ್ರೆ ಶಬಾನಾ ಬೇಗಂ. ಆಯ್ತು, ನಿರ್ಧಾರ ತಗೊಳ್ಳೋದು ಯಾರು ಕೇಳಿದ್ರೆ ಶಬಾನಾ ಬೇಗಂ ಗಂಡ ಅಮಾನುಲ್ಲಾ. ಇದು ಮುಳಬಾಗಿಲಿನ ನಗರಸಭೆಯ ಕಥೆ ಇದು. ಅಲ್ಲ, ಹಳೆದು ಒಂದು 2 ತಿಂಗಳು ಮಾಡಿಕೊಟ್ಟಿದ್ದೀವಿ, ಪ್ರತಿಭಾ ಕೊಟ್ಟಿದ್ದೀವಿ. ಈಗ ಡಿಸೆಂಬರ್ದು ನವಂಬರ್ದು 2 ತಿಂಗಳು ಸೇರಿಸಿ ಒಂದು 5 ಡೇಸ್ ಕ್ಲೋಸ್ ಆಯ್ತು. 2 ತಿಂಗಳು ಮಾಡಿಕೊಟ್ಟಿದ್ದೀನಿ. ಅಷ್ಟೊಳಗಡೆ ಈ ವರ್ಕ್ ಆರ್ಡರ್ ಕೊಟ್ಬಿಡೋಣ ಅಂತ ಅವರಿಗೆ ನಿಲುವಳಿ ಕೊಟ್ಬಿಟ್ರೆ 1ನೇ ತಾರೀಕಿನಿಂದ ಚಾಲನೆ ಅದಕ್ಕೆ ವರ್ಕ್ ಆರ್ಡರ್ ಕೊಟ್ಬಿಡೋಣ ಅಂತ ಅಲ್ಲ, ಹಳೆದು ಒಂದು 2 ತಿಂಗಳು ಮಾಡಿಕೊಟ್ಟಿದ್ದೀವಿ. ಸ್ಟಾರ್ಟಿಂಗ್ ಹೋಗಿ ಕ್ಲೋಸ್ ಅದು ಸ್ಟಾರ್ಟ್ ಅದು ಕಾರ್ಡ್ ಮಾಡ್ಕೊಟ್ಟಿದ್ದು ಹೌದಾ? ಫಸ್ಟ್ ಸ್ಟಾರ್ಟಿಂಗ್ ಹೋಗಿ ಕ್ಲೋಸ್ ಅದು ಸ್ಟಾರ್ಟ್ ಅದು ಕಾರ್ಡ್ ಮಾಡ್ಕೊಟ್ಟಿದ್ದು ಹೌದಾ? ಆ ಕುರ್ಚಿಲಿ ಯಾಕೆ ಅವ್ರನ್ನ ಕೂರಿಸಿದ್ದಾರೆ? ಸುಮ್ಮನೆ ಪಕ್ಕದಲ್ಲಿ ಒಂದು ಸಣ್ಣ ಕುರ್ಚಿ ಹಾಕೊಳ್ಳೋ ಬದಲು ಅದೇ ಕುರ್ಚಿನಲ್ಲಿ ಇವರೇ ಕೂತು ಅವ್ರನ್ನ ಅಲ್ಲೆಲ್ಲ ಸೈಡಲ್ಲಿ ಕೂರಿಸಿದ್ರೆ ಸಾಕು. ಏನು ಸೈನಿಗೆ ಮಾತ್ರ ಅಲ್ವಾ, ತಗೊಳ್ಳಿ ಸೈನು ಅಂತ ಹಾಕ್ಕೊಟ್ರೆ ಸಾಕು. ಇದು ಗಂಡನ ದರ್ಬಾರು ನಗರಸಭೆ ಕಚೇರಿಯಲ್ಲಿ. ಇಲ್ಲಿ ಬಂದಿರೋ ಕೆಲಸ ಆಗೋರು ಮಾತ್ರ ಅಲ್ಲ, ಅಧಿಕಾರಿಗಳು ಹೋಗಿ ತೋರಿಸೋದು ಫೈಲು ಆಗಬೇಕು, ಏನಾಗಬೇಕು ಅಂತ ಹೇಳೋದು ಗಂಡನ ಹತ್ರನೇ. ಹೆಂಡ್ತಿಗೇನು ಗೊತ್ತಿಲ್ಲ. ಓಟ್ ಹಾಕಿದ್ದಾರೆ, ಗೆದ್ದಿದ್ದಾರೆ, ಬಂದು ಕೂತಿದ್ದಾರೆ, ಮೀಸಲಾತಿ ಬಂದಿದೆ, ಅಧ್ಯಕ್ಷರಾಗಿದ್ದಾರೆ. ಅದನ್ನು ಬಿಟ್ಟರೆ ಗಂಡಂದೇ ಇಲ್ಲಿ ಎಲ್ಲ ದರ್ಬಾರು, ಗಂಡಂದೇ ಎಲ್ಲ ನಡೆಯೋದು. ಈ ಘಟನೆ ಕೋಲಾರದ ಮುಳಬಾಗಿಲಲ್ಲಿ ನಡೆದಿರೋದು. ನಗರಸಭೆಯ ಕಥೆ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ಇಲ್ಲಿ ಯಾಕೆ ಪಕ್ಕದಲ್ಲಿ ಸಣ್ಣ ಕುರ್ಚಿ ಯಾಕೆ? ಇಬ್ಬರಿಗೂ ಅಧ್ಯಕ್ಷರು, ಸಹ ಅಧ್ಯಕ್ಷರು ಅಂತ 2 ಕುರ್ಚಿ ಹಾಕ್ಬಿಡ್ಬೇಕಲ್ವಾ? ಯಾರು ಇವ್ರ ಹಿಂದೆ ಏನಾದರೂ ಇಲ್ಲಿನ ಸದಸ್ಯರಾಗಿದ್ರ, ಅಥವಾ ಪತ್ನಿಯನ್ನೇ ಮುಂದಿಟ್ಕೊಂಡು ರಾಜಕೀಯ ಮಾಡುವಂಥ ಈ ವ್ಯಕ್ತಿಯ ಹಿನ್ನೆಲೆ ಏನು? ಯಾರು ಮಾತಾಡಲ್ವಾ ಇದ್ರ ಬಗ್ಗೆ? ಪ್ರಣೋತ್, ಇದು ಕೋಲಾರ ಜಿಲ್ಲೆಯ ಮುಳಬಾಗಲ್ನ ನಗರಸಭೆಯಲ್ಲಿ ನಡೀತಾ ಇರುವಂತ ನಿತ್ಯದ ಒಂದು ಆಗು ಹೋಗುಗಳು ಅಂತ ಹೇಳ್ಬೋದು. ಶಬನಾ ಬೇಗಂ ಅವರು ಇಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಗರಸಭೆಗೆ ಏನು ಆಡಳಿತ ನಡೆಸೋದಕ್ಕೆ ಅಂತ ಅವರು ಆಡಳಿತ ಮಾಡುತ್ತಾರೆ, ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಇಲ್ಲಿನ ಪೂರ್ಣಾವಧಿ ಅಂತ ಅಧಿಕಾರವೆಲ್ಲ ಕೂಡ ಅವರ ಪತಿ ಅಮಾನುಲ್ಲಾ ಅವರದೇ ಆಗಿದೆ. ಕಾಂಗ್ರೆಸ್ನ ಮುಳಬಾಗಲು ಘಟಕದಲ್ಲಿರುವಂತ ಇದು ಬ್ಲಾಕ್ ನ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಅಮಾನುಲ್ಲಾ ಆಗಿದ್ದಾರೆ. ಸುಮಾರು 25-20 ವರ್ಷದಿಂದ ಕೂಡ ಅವರು ಕಾಂಗ್ರೆಸ್ನಲ್ಲಿ ಏನು ಮುಖಂಡರಾಗಿ ಗುರುತಿಸ್ಕೊಂಡಿದ್ದಾರೆ. ಆದ್ರೆ ಏನು ಈ ತನ್ನ ಪತ್ನಿಯನ್ನ ಏನು ಅಧ್ಯಕ್ಷ ಮಾಡಿದ ನಂತರ ಪೂರ್ಣಾವಧಿಗೆ ನಗರಸಭೆಯಲ್ಲೇ ಬಂದು ಇವರು ಏನು ಕುಳಿತುಕೊಂಡು ಇಲ್ಲೇನೋ ಒಂದು ದರ್ಬಾರ್ ನಡೆಸ್ತಾ ಇದ್ದಾರೆ. ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಆ ಮೂಲಕ ಅವ್ರಿಗೂ ಕೂಡ ಸ್ವತಂತ್ರವಾದಂತ ಅಧಿಕಾರ ಚಲಾವಣೆಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಸದುದ್ದೇಶ ಆಗಿದೆ. ಆದ್ರೆ ಇಲ್ಲಿ ನೋಡಿದ್ರೆ ಅಧಿಕಾರ ಪೂರ್ಣಾವಧಿಗೆ ಏನು ಅಧ್ಯಕ್ಷೆಯ ಪತಿ ಅಮಾನುಲ್ಲಾ ಅವರೇ ಮಾಡ್ತಿದ್ದಾರೆ. ಇಲ್ಲಿ ಬರುವಂತ ಸಾರ್ವಜನಿಕರನ್ನ ಅವರೇ ಅಟೆಂಡ್ ಮಾಡ್ತಾರೆ, ಅಧಿಕಾರಿಗಳನ್ನೂ ಅವರೇ ಆದೇಶ ಮಾಡಿ
ಅವ್ರಿಗೆ ಕೆಲಸಗಳನ್ನ ನಿಯೋಜನೆ ಮಾಡ್ತಾ ಅದ್ರ ಜೊತೆನಲ್ಲಿ ಏನು ಕಾಂಟ್ರಾಕ್ಟರ್ಸ್ ಅಥವಾ ಏನು ಸರಬರಾಜುದಾರರು ಏನಾದ್ರು ಈ ವ್ಯವಹಾರಕ್ಕೆ ಅಂತ ಬಂದಾಗ ಅವ್ರನ್ನು ಕೂಡ ಇವರೇ ಮಾತಾಡಿಸುವಂತದ್ದು. ಆ ಒಂದು ನಂತರ ಎಲ್ಲ ಪ್ರಕ್ರಿಯೆಗಳ ನಂತರ ಕಡತಗಳಿಗೆ ಸಹಿ ಹಾಕುವಂತ ಮಾತ್ರ ಅಧ್ಯಕ್ಷೆಯ ಕೆಲಸ ಆಗಿದೆ ಅನ್ನೋಂಥದ್ದು ಇಲ್ಲಿನ ನಾಗರಿಕರ ಆರೋಪ ಆಗಿದೆ. ಹಾಗಾಗಿ ಈ ಅಧ್ಯಕ್ಷರು ತಾವು ಹೇಳ್ದಂಗೆ ಅಧ್ಯಕ್ಷ ಚೇರ್ ಪಕ್ಕದಲ್ಲಿ ಒಂದು ಸಹ ಅಧ್ಯಕ್ಷರು ಅಂತ ಹೇಳಿ ಒಂದು ಅಧಿಕಾರವನ್ನೇ ಕೊಟ್ಟುಬಿಟ್ಟು ಸರ್ಕಾರ ಅವನ್ನ ಕುಂಡಿಸ್ಬಿಟ್ಟಿದ್ದೆ ಆದ್ರೆ ಇದು ಪೂರ್ಣಾವಧಿಗೆ ಅಧ್ಯಕ್ಷ ಎಲ್ಲಾ ಅಧಿಕಾರವನ್ನು ಚಲಾವಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಂಗ ಆಗ್ತದೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ಬೋದು. ಆದ್ರೆ ಇಲ್ಲಿ ಆ ಕಾಂಗ್ರೆಸ್ ಅಂತ ಅನ್ನೋದಕ್ಕಿಂತ ಬಹಳಷ್ಟು ಕಡೆ ಎಲ್ಲಾ ರೀತಿಯಾದಂತ ಈ ಸ್ಥಳೀಯ ಏನು ಸಂಸ್ಥೆಗಳು ನಡೆಯುವಂತ ಒಂದು ಈ ಪರಿಸ್ಥಿತಿನ ನಾವು ಮಣ್ಗಾಣಬಹುದು. ಆದ್ರೆ ಇಲ್ಲಿ ನಗರಸಭೆ ಅಧ್ಯಕ್ಷ ಆಗಿ ಕೂಡ ಅವ್ರದೇ ಆದಂತ ಸ್ವತಂತ್ರವಾದಂತ ಅಧಿಕಾರ ಚಲಾವಣೆ ಮತ್ತು ನಿರ್ಧಾರಗಳಿಗೆ ಅವಕಾಶ ಕೊಡದೇ ಇರೋಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದನ್ನ ಸಾರ್ವಜನಿಕರು ಬಹಳಷ್ಟು ಸರಿ ಟೀಕೆ ಮಾಡಿದ್ರು ಕೂಡ ಅದನ್ನ ಯಾವ್ದು ಕೂಡ ಅವರಿಗೆ ಗಣನೆಗೆ ತೆಗೆದುಕೊಳ್ಳದೆ ಅಮಾನಲ್ಲ ಅವರು ಅವರಾದಂತ ಒಂದು ಈ ಚಾಳಿನ ಮುಂದುವರಿಸಿದ್ದಾರೆ. ಈಗಲಾದ್ರೂ ಕೂಡ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ಇದಕ್ಕೆ ಗಮನ ಕೊಟ್ಟು ಇವ್ರನ್ನ ಆ ಒಂದು ಜಾಗದಿಂದ ತೆರವು ಮಾಡೋದಕ್ಕೆ ಎಲ್ಲ ಕ್ರಮ ಜರುಗಿಸೋದು ಸೂಕ್ತ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಪ್ರಣೋದ್, ಥ್ಯಾಂಕ್ ಯು ಮಾಹಿತಿಗೆ. ಶ್ರೀನಿವಾಸ ಮೂರ್ತಿ.